ಬಂದ್ರೆ ನೋಡಮ್ಮ ನಮ್ಮ ಪರಿಸ್ಥಿತಿ ಹೆಂಗಾಗೈತಿ. ಈಗ ನೀವು ಏನಾರ ಮಾಡ್ಬೇಕು. ಕರ್ತಕ್ಕಾಗಿ ನೀ ಯಾಕೆ ಅಷ್ಟೊಂದು ತಲೆ ಬಿಸಿ ಮಾಡ್ಕೊಂಡಿ? ನಾನು ಎಲ್ಲ ನೋಡ್ಕೊಂತೀನಿ ಅಂದಿದ್ದಿಲ್ಲ ಅಂತಂಗೆ. ಹೆಂಗೆ ಸಮಾಧಾನ ಮಾಡ್ಕೋಬೇಕು ಹೇಳ್ರಿ? ಎಲ್ಲ ನಮ್ಮ ಕೈಯಿಂದ ಕಿತ್ಕೊಂಡ್ಬಿಟ್ಟ ಶ್ರೀಶೈಲ. ಈಗ ಏನು ಮಾಡ್ಬೇಕು? ನೀವಂತೀರಿ ಸಮಾಧಾನ ಮಾಡ್ಕೊ ಅಂತೇಳಿ ಹೆಂಗೆ ಸಮಾಧಾನ ಮಾಡ್ಕೋಬೇಕು? ಏ ತಮ್ಮ ಬಾಯಿಲೆ ಎಲ್ಲ ಕಿತ್ಕೊಂಡೆಲ್ಲ ಈ ಸಮಾಧಾನ ಆತ? ನಾ ಬಾಯಿ ಬಿಟ್ಟು ಎಲ್ಲ ಹೇಳಿದ್ದೆ ನಿನಗೆ, ಹಿಂಗಾಗೈತಿ ಹಿಂಗಾಗೈತಿ, ನಾ ಏನೂ ತಪ್ಪು ಮಾಡಿಲ್ಲ, ನಮ್ಮ ತಂದೆ ಮಾಡಿರೋ ತಪ್ಪು ಅದು ಅಂತ ಹೇಳಿದ್ರು ನಮ್ಮನ್ನೆಲ್ಲ ಬರ್ಬಾದ್ ಮಾಡಿಟ್ಟೆಲ್ಲ ನೀನು ಪಾಪಿ. ಮತ್ತೆ ಯಾವ ಮಗ ಹೊತ್ಕೊಂಬಂದಿ ಇಲ್ಲಿ? ಬರ್ತೀವಿ ಸಮಾಧಾನ ಮಾಡ್ಕೋತಂಗಿ. ಪಾಪ ಅವಂಗ ನಿನ್ನ ಮ್ಯಾಗ ಸೀಡ್ ಇದ್ದಿದ್ದ ಕರೆ ಐತಿ, ಆದ್ರೆ ನಿನ್ನ ಗಂಡ ಅದ ನೋಡ್ಯವ ತಿರುಪತಿ, ಅವ ಇವಂಗ ಇದ್ದಿದ್ದೊಂದು ಇಲ್ಲದೊಂದು ತಲೆ ತುಂಬ್ಸನ್ ಬಿ. ಶ್ರೀಶೈಲಕ್ಕೆ ನೀನು ಜೈಲಿಗೆ ಹಾಕ್ಸಿ ಅಂತ ಅನ್ನೋದು ಅವನ್ಗ ಸಿಟ್ಟು. ಅದಕ್ಕೆ ಹೋಗಿ ನಿನ್ನ ಗಂಡನ ಜೈಲಿನಾಗಿದ್ದ ಬಿಡಿಸ್ಕೊಂಬಂದಿಂದ ನಿಮ್ಮ ಯಜಮಾನಪ್ಪ ಅದನಲ್ಲೇವ ತಿರುಪತಿ, ಅವ ಮತ್ತು ಆಕಿ ಹತ್ತಿದಾಳಲ್ಲ, ಆಕಿ ಇಬ್ರು ಸೇರಿ ಇದ್ದದೊಂದು ಇಲ್ಲದೊಂದು ನಿನ್ನ ಬಗ್ಗೆ ಚಾಡಿ ಹೇಳಿಬಿಟ್ಟಾರ. ಹೌದು, ನಾನು ಮಾಡಿರೋದು ತಪ್ಪೋಗೈತೆ. ನಿಂದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತು. ಅವತ್ತ ನೀನು ದೇವಸ್ಥಾನದಾಗ ಹೇಳಿದ್ದೆಲ್ಲ ಕರೀನ, ನಾನು ಸುಳ್ಳು ಹೇಳ್ತಾ ಇದ್ದೀಯ ಅಂತ ಅನ್ಕೊಂಡಿದ್ದೆ ಭಾರತಿ. ಹೌದವಾ ಪಾಪ ನಿನ್ನ ಗಂಡ ಹಂಗದಿ ತಲೆ ತುಂಬಿಟ್ಟ. ಆಕಿದ ನೋಡಕಿ ಮುದುಕಿ, ಆಕೆ ಒಂದು ಇದ್ದದೊಂದು ಇಲ್ಲದೊಂದು ಹೇಳಿ ಎಲ್ಲ ತಲೆ ತುಂಬಿಸ್ಯಾರ. ಮತ್ತು ನಾ ಹೋಗಿ ಎಲ್ಲ ತಿಳಿಸಿದ್ನಿ ಅವಂಗೆ, ಹಿಂಗಪ್ಪ ಹಿಂಗೆ ಇದ ತಿರುಪತಿನ ಭಾರತಿಗೆ ಏನೆಲ್ಲ ಅನ್ಯಾಯ ಮಾಡ್ಯಾನ ಅಂತ ಹೇಳಿದೆ ನಾನು. ಆದರೂ ನಂಬಕ ತಯಾರಿಲ್ಲ ಆಸಾಮಿ. ಮತ್ತು ನಾನು ಎಲ್ಲ ಹೇಳಿದ್ನೆ, ಹೇಳಿಂದ ಯೋಚನೆ ಮಾಡ್ಯ ನೀವ. ಹೌದು, ನನಗೆಲ್ಲ ಗೊತ್ತಾಯ್ತು ನಿನ್ನ ತಪ್ಪಿಲ್ಲ ಅಂತೇಳಿ. ಆದ್ರೆ ನಿನ್ನ ಗಂಡ ಸರಿ ಇಲ್ಲ, ಅವನು ಆ ಮುದುಕಿನೂ ಸರಿ ಇಲ್ಲ, ನನಗೆ ಅನ್ಯಾಯ ಮಾಡಿಬಿಟ್ರು. ಗೊತ್ತ ನಿನಗೆ? ಏನು ಹೇಳಕತ್ತಿ ನೀನು? ಏನು ಹೇಳಕತ್ತೀರಿ ನೀವು? ಹಾವಿಗೆ ಹಳ್ಳಗಟ್ಟ ವಿಷಯ ಇರ್ತತಿ, ಆದ್ರೆ ತಿರುಪತಿಗೆ ಮೈ ಎಲ್ಲ ವಿಷಯ ತುಂಬಿಕೊಟ್ಟೈತಿ. ಭಾಳ ಸ್ವಾರ್ಥಿ ಮನುಷ್ಯ ಅವನು. ಶ್ರೀಶೈಲನ ಒಂದು ಆಳವಾಗಿ ಬೆಳೆಸಿದ್ರೆ ನಾನು ಹೋಗಿ ಇವನ್ನ ಒಂದು ಸತಿ ಭೇಟಿಯಾಗಿಂದ ನಾ ಅವನ ಬಗ್ಗೆ ಹೇಳಿಂದ ಒಂದೊಂದಾಗಿ ತಿಳ್ಕೊಂಡಾನ. ಅವ ಏನು ಮಾಡ್ಯಾನ ಗೊತ್ತನ? ನಿಮಗೆ ಹೆಂಗೆ ಮೋಸ ಮಾಡಿದ್ನಲ್ಲ ಹಂಗೆ ಈ ಹುಡುಗಗೂ ಮೋಸ ಮಾಡಕ್ಕೆ ಹೊಂದ್ಸಾಕತ್ತಿದ್ದ. ಅದು ಶ್ರೀಶೈಲಕ್ಕೆ ಗೊತ್ತಾತು. ಹಿಂದೆಗಡೆ ನಾನು ಫೋನ್ ಹಚ್ಚಿದ, ಹೌದ್ರಿ ನಾ ಮಾಡಿದ ತಪ್ಪಾಗೈತಿ ಅಂತ ಎಲ್ಲ ಹೇಳಿದ. ಇವರು ಭಾಳ ಕೆಟ್ಟವ್ರು ಅದಾರ, ನಾನು ಭಾಳ ಅನ್ಯಾಯ ಮಾಡಿದೆ ಭಾರತಿಗೆ ಅಂತೇಳಿ ಪಾಪ ಭಾಳ ಪಶ್ಚಾತ್ತಾಪ ಪಟ್ನವ. ಮತ್ತು ನಿನ್ನ ಗಂಡನ ಅದ ತಿರುಪತಿ ಅಪ್ಪನ ಶಿಸ್ತಾಗ ಹಿಗ್ಗ ಮುಗ್ಗ ತಿಳಿಸಿ ಹೊಳ್ಳಿ ಜೈಲಿಗೆ ಕಳಿಸ್ಬೇಕಂತೇಳಿ ಅಂತ ಅಂದ ಇವ. ನಾನು ಬ್ಯಾಡ ಬಿಡಯ್ಯಪ್ಪ, ನಿನ್ನ ಮಕ ನೋಡಿ ಬ್ಯಾಡ ಅಂತೇಳಿ ಬಿಟ್ವಿ. ಪಾಪ ನೀ ತಾಯಿ ಆಗಕತ್ತಿ ಅನ್ನೋದು ಗೊತ್ತಿದ್ರೂ ನಾನು ನಿನಗೆ ಭಾಳ ಅನ್ಯಾಯ ಮಾಡಿದೆ. ನಿನ್ನ ಮನಸ್ಸು ಭಾಳ ನುಸಿದೆ. ದಯವಿಟ್ಟು ನನಗೆ ಕ್ಷಮಿಸು ಭಾರತಿ. ನೀನು ಅನ್ಯಾಯ ಮಾಡಿ ಅನ್ನೋ ಸಿಟ್ನ್ಯಾಗ ನಾ ಇಷ್ಟೆಲ್ಲ ಮಾಡಿಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಿಮ್ಮ ತಂದೆ ತಿರುಪತಿಗೆ ಒತ್ತಾಯ ಮಾಡಿ ಮದುವೆ ಮಾಡಿದಾರ ಅಂಥೇಳಿ ನನಗೆ ಈ ಆಂಟಿಯರು ಹೇಳಿದ ಮೇಲೆ ಗೊತ್ತಾಯ್ತು. ನನಗೆ ನಿಂದೆಲ್ಲ ಗೊತ್ತಾದ ಮೇಲೆ ನಂಗೆ ಎಷ್ಟು ತಪ್ಪು ಮಾಡೀನಿ ಅಂತೇಳಿ ಅಂತ ಅನಿಸ್ತು. ಆದ್ರೆ ಅಂಥ ಮನುಷ್ಯನ ಕೂಡ ನೀ ಹೆಂಗೆ ಬದುಕಿ ಅಂತ ಗೊತ್ತಾಗವಲ್ಲ ನನಗೆ. ತುಂಬ ಕ್ರೂರಿ ಅದಾನ. ನೀ ಹ್ಞೂ ಅಂದೆ ಅಂದ್ರೆ ಈಗೂ ಬಿಟ್ಟು ಬಂದ್ಬಿಡು ತಿರುಪತಿನ. ನಾನು ನಿನಗೆ ಭಾಳ ಕೊಡ್ತೀನಿ. ಬೇಡ ಅಂಥ ಮನುಷ್ಯನ ಜೊತೆ ಇರಬೇಡ, ನೀನು ಬಂದ್ಬಿಡು. ನಿನ್ನ ಹೊಟ್ಟೆಯಲ್ಲಿರೋ ಮಗುಗೆ ನಾನೇ ತಂದೆ ಆಗಿರ್ತೀನಿ. ಏನಂತಿ? ನೀ ಮಾತಾಡೋದು ನಿನಗೆ ಸರಿ ಅನಿಸ್ತದನ? ನಾನು ಯಾವುದೇ ಕಾರಣಕ್ಕೂ ನನ್ನ ಗಂಡನ ಬಿಟ್ಕೊಡಂಗಿಲ್ಲ. ಗಂಡ ಎಂಥವನೇ ಯಾಕಿರೋಲ್ಲ ನನಗೆ, ಅವನನ್ನು ತಾಳಿ ಕಟ್ಟೆನ, ಕೊನೆವರೆಗೂ ಅವನ ಜೊತೆನೇ ಇರ್ತೀನಿ ನಾನು. ಅಂಥ ಕ್ರೂರಿ ಜೊತೆ ಇರ್ತೀಯ? ಬೇಡ, ಬಿಟ್ಟು ಬಾ. ಹಿಂದಕ್ಕೆಲ್ಲ ನಡೆದಿರೋದು ಒಂದು ಕನಸು ಅಂತೇಳಿ ಮರ್ತು ಬಿಡು. ಬಾ ನಾನು ಕೂಡ, ನಾನು ನಿನ್ನ ರಾಣಿ ಹಾಕಿ ಇಡ್ತೀನಿ. ನೀನು ನನಗೆ ಒಳ್ಳೆ ಸ್ನೇಹಿತನಾಗಿ ಜೀವನ ಪರ್ಯಂತ ಇರ್ಬೋದು, ಆದ್ರೆ ನಾನು ನಿನಗೆ ಗಂಡನ ಸ್ಥಾನ ಕೊಡೋಕ್ಕಾಗಲ್ಲ. ಮೆಚ್ಕೊಂಡೆವ ನಿನ್ನ ಭಾರತಿ, ಮೆಚ್ಕೊಂಡೆ. ಈಗಿನ ಕಾಲದಾಗ ಕಷ್ಟ ಬಂತಿಲ್ಲ, ಗಂಡನ ಬಿಟ್ಟು ಹೋಗ್ಬಿಡ್ತಾರ. ನಾ ಗಂಡ ಎಷ್ಟೋ ಕೆಟ್ಟವನಾದ್ರೂ ಅವ್ನು ಕೂಡ ನಾ ಬಾಳ್ತೀನಿ ಅಂತೀಯಲ್ಲ, ನಾನು ಭಾಳ ಹೆಮ್ಮೆ ಪಡ್ತೀನವ. ನಿನ್ನ ನೋಡಿದ್ರೆ ಭಾಳ ಹೆಮ್ಮೆ ಆಗುತ್ತೆ ನನಗೆ. ಆದ್ರೆ ತಿರುಪತಿಗೆ ಬುದ್ಧಿಲ್ಲ. ನಿನ್ನಂಥ ಹುಡುಗಿ ಕೂಡ ಹೆಂಗಿರಬೇಕು, ಹೆಂಗೆ ಬಾಳ್ವೆ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ಅವಂಗೆ. ಆಸ್ತಿ ಎಲ್ಲ ಹೊಳ್ಳಿ ನಿನ್ಗೆ ಕೊಡ್ತೀನಿ, ನೀನು ಇಟ್ಕೊ. ಆಯಿತು, ನೀ ಹೇಳ್ದಂಗೆ ಕೊನೆವರೆಗೂ ಇಬ್ಬರು ಒಳ್ಳೆ ಸ್ನೇಹಿತರಾಗಿರೋಣ. ನೋಡವಾ, ಅವನ್ನ ಇಷ್ಟು ಮನೆ ಸೇರಿಸೋಣದು ಬೇಡ. ಅವನ್ನ ಒಂದು ಕಡೆ ಕೂಡಾಕಿನಿ. ಅವಂಗ ಒಂದು ಸ್ವಲ್ಪ ಬಿಸಿ ತಟ್ಟಬೇಕು, ಅಲ್ಲಿವರೆಗೂ ಅವ್ನು ಸುದ್ದಾಗಂಗಿಲ್ಲ. ಆ ಮುದೋಡಿನ ಅವನ್ನ ದೂರ ಮಾಡಿಟ್ರೆ ಅವ್ರು ಬರೋಬ್ಬರಿ ಯಾಕರ. ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ನಾನು ಕರ್ಕೊಂಬಂದು ಅವರು ಮಣ್ಣು ಮುಕ್ಕಬೇಕು. ಮಣ್ಣು ಮುಕ್ಕೋ ಮಟ್ಟ ಸುದ್ದಾಗಂಗಿಲ್ಲ ತಂಗಿ ಭಾರತಿ. ಅಲ್ಲೇ ನಮ್ಮ ಹುಡುಗರ ಹತ್ರ ಬಿಟ್ಟಿನಿ. ಸ್ವಲ್ಪ ಅವಂಗ ಹೆಂಗಿರ್ಬೇಕು ಜೀವನದಾಗ, ಆ ಜೀವನದ ಬೆಲೆ ಏನು ಅಂತೇಳಿ ಕಲಿಸಿ ಕಳಿಸ್ತಾರೆ. ಒಂದಿಷ್ಟು ದಿನ ಅಲ್ಲೇ ಬೀಳವ. ಪೊಲೀಸ್ ಸ್ಟೇಷನಿಗೆ ಆದ್ರೆ ಮತ್ತೆ ಹೊರಗೆ ಬರೋದು ಒಳಗೆ ಅಡ್ಡಾಡೋದು ಇದನ್ನ ಮಾಡ್ತಾನವ. ನನ್ನ ಅಡ್ಡದಾಗ ಬಿದ್ದನಾಳ. ಅಲ್ಲಿ ನಮ್ಮ ಹುಡುಗರು ಚಂದ ಪಾಠ ಕಲಿಸ್ತಾರೆ ಅಲ್ಲೇ ಇರೋಲ್ದಾಗ ಒಂದಿಷ್ಟು ದಿನ. ಏನಂತೀಯಪ್ಪ ಶಿಲ್ಪತಿ? ನೀವು ಕಷ್ಟ ಕಾಲದಾಗ ಬಂದು ನಮ್ಗೆ ಭಾಳ ಉಪಕಾರ ಮಾಡಿದ್ರಿ ಅಲ್ಲ. ನಿಮಗೆಲ್ಲ ತಿಳಿದವ್ರದಿರಿ, ನೀವು ಹೆಂಗಂತೀರೋ ಹಂಗಿರಿ. ನೋಡು ಶ್ರೀಶೈಲ, ಜೀವನದಾಗ ಏನೋ ಒಂದು ಅದು ಸಮಯ ಸಂದರ್ಭ ಹಂಗತಿ ಇರ್ತೈತಿ, ಹಂಗತಿ ಆಗುತ್ತೆ.
ಹಂಗಂತೇಳಿ ಸೇಡ್ ತೀರಿಸ್ಕೊಂಡು ಅವ್ರಿಗೆ ನೋವು ಕೊಟ್ಟು ನಿನಗೇನು ಲಾಭ ಆಗುತ್ತೆ ಹೇಳಿ ನೋಡೋಣ. ಪಾಪ ಬಸರಿ ಹೆಣ್ಮಗಳು ಎಷ್ಟು ನೋವು ಪಟ್ಕೊಂಡ್ಲು. ನನ್ನ ಕಡೆಯಿಂದನೂ ತಪ್ಪಾಗೈತ್ರಿ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತಪ್ಪ. ಯಾಕ ನೀ ಆಕಿನ ಅರ್ಥ ಮಾಡ್ಕೊಂಡಿದ್ದಿಲ್ಲನ, ಹೆಂಗದಾಳ ಅಂತ ಗೊತ್ತಿದ್ದಿದ್ದಿಲ್ಲನ? ಯಾವತ್ತಾದ್ರೂ ಆಕೆ ದುಡ್ಡಿಗೆ ಆಸೆ ಪಟ್ಟಿದ್ಲನ? ಹಿಂಗಿತಿ ಮಾಡಂಗಿಲ್ಲಕ್ಕಿ ಅಂತ ಯಾಕೆ ತಿಳ್ಕೊಲಿಲ್ಲ ನೀನು? ಒಬ್ಬ ಮನುಷ್ಯನ ನಂಬಕಪ್ಪ, ಅವ ಹೆಂಗದಾನ ಅನ್ನೋದು ನಿನಗೆ ಗೊತ್ತಿರ್ತತಿಲ್ಲ. ನಾನು ಭಾಳ ತಪ್ಪು ಮಾಡಿದ್ದೀನಿ ರೀ. ನನ್ನಿಂದ ದೊಡ್ಡ ತಪ್ಪಾಗೈತಿ. ಭಾರತಿ ನನಗೆ ಕ್ಷಮಿಸ್ಬಿಡು. ಈ ಮನೆಯವ್ರಿಗೆಲ್ಲ ಕೈ ಮುಗಿದ್ಕತ್ತೀನಿ. ಸಾಧ್ಯ ಆತಂದ್ರೆ ನನಗೆ ಕ್ಷಮಿಸ್ಬಿಡ್ರಿ. ಈ ಜಿದ್ದಿಂದ ಏನು ಸಾಧನೆ ಆಗುತ್ತೆ ಹೇಳಿ ನೋಡೋಣ. ಒಬ್ಬರು ಮನಸ್ಸು ಮುಸೋದು ಸರಿ ಇಲ್ಲಪ್ಪ. ಅವರು ಸಮಯಕ್ಕೆ ಸಂದರ್ಭ ತಕ್ಕಂತೆ ಹೋಗಿರ್ತಾರ. ಒಂದು ಹೆಣ್ಣಿಗೆ ತುಂಬ ಕಷ್ಟ ಇರ್ತೈತಿ. ಯಾಕಂದ್ರೆ ಹೆತ್ತ ತಂದೆ ತಾಯಿನೂ ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಅವರು ಸಾಕಿ ಬೆಳೆಸಿರ್ತಾರ. ಅವ್ರು ಹೇಳ್ದಂಗೂ ಕೇಳ್ಬೇಕಾಗಿರ್ತೈತಿ. ಸಮಯ ಸಂದರ್ಭ ಹಂಗತಿ ಮಾಡಿಸ್ತಿರ್ತೈತಿ. ನೀವು ಅದನ್ನ ಅರ್ಥ ಮಾಡ್ಕೋಬೇಕಪ್ಪ. ಅದನ್ನೇ ಜಿದ್ದು ಸಾಧಿಸ್ಕೊಂತ ಹೋದ್ರೆ ಹಿಂಗೆ. ಚೈತ್ರಕ್ಕ, ಇದೇನು ಬೇ ಕೊಡ್ತಿ ಅಂತ ಕಟ್ಟದ ಹೋದಿಯಲ್ಲ ಸೌತಿ ಬೀಸನ, ಒಂದಿಷ್ಟು ಸಣ್ಣ ಮಾಡ್ಬೇ. ಅಮ್ಮ ನೋಡ ಅವನ ಮ್ಯಾಗ 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 ಕಟ್ಟದ್ ಬಿಟ್ಟು ಸೌತಿ ಬೀಸನ ಹಿಂಗತಿ ಆದ್ರ ಗಂಟ ಬಿಡ್ತಾವು. ಒಂದಿಟ್ಟು ಕೆಲಸ ಮಾಡೋ ಮುಂದಾಗ ಲಕ್ಷ್ಯ ಇಟ್ಕೋಬೇಕವ. ಒಂದ ಕಡೆ ಲಕ್ಷ್ಯ ಇಟ್ಟು ಕೆಲಸ ಮಾಡ್ಬೇಕು. ಯಾಕ ಚೈತ್ರ ಮಕ ಸಪ್ ಮಾಡಿ ಇಲ್ಬಿ ಏನಾತ? ಅದು ಅಮ್ಮ ಇವತ್ತು ನಂದು ರಿಸಲ್ಟ್ ಬರ್ತೈತಿ ನೀಟದು. ಏನಾಗುತ್ತೋ ಏನೋ. ಅಯ್ಯೋ ಇಟಕಣ ಅಲ್ವೇ PUCಯಾಗ 95 ಮಾರ್ಕಸ್ ತೆಗ್ದಿ. ಇನ್ನ ಇದ್ರಾಗ ತೆಗಿಯಂಗಿಲ್ಲ ನೀಟ್ನ್ಯಾಗ. ಎಲ್ಲ ಚಲೋ ಆಕೈತಿ, ಸುಮ್ಮನಿರು. ಆ ದೇವ್ರ ಮ್ಯಾ ಬಾರ ಹಾಕ. ಅಪ್ಪ ಹೇಳ್ಬಿಟ್ಟಾನ, ಗೌರ್ಮೆಂಟ್ ಸೀಟ್ ಆತಂದ್ರೆ ಮಾತ್ರ ನಿನ್ನ MBBS ಓದಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಣ. ನೀ ಚಂದಾಗ ಬರ್ದಿಲ್ವಾ ಪೇಪರ್ನ? ನಾ ಎಲ್ಲ ಬರ್ದೀನಿ, ಆದ್ರೆ ಹೆಂಗೋ ಏನೋ. ನಿನ್ನ ಮ್ಯಾಗ ನಿನ್ನ ನಂಬಿಕೆ ಐತಿಲ್ ಚೈತ್ರವ. ಮತ್ತೆ ನೀ ಚಲೋ ಬರ್ದಿದ್ದೆ ಅಂದ್ರೆ ಚಲೋ ಮಾರ್ಕಸ್ ಬರ್ತಾವು. ಏನಮ್ಮ ನನಗಂಕರು ಚಿಂತಿನ ಆಗ್ತೈತೆ. ಅಪ್ಪ ಬೇರೆ ಹಂಗತಿ ಅಂದನ. ಬ್ಯಾಂಕ್ನಾಗ ಲೋನ್ ತೆಗೆಸ್ಕೊಡ್ತೀನಿ, ಇದನ್ನ MBBS ಮಾಡುವ. ಭಾಳ ಏನಾರ ಮಾರ್ಕಸ್ ಕಡಿಮೆ ತೆಗದೆ ಅಂದ್ರೆ ಸುಮ್ಮನೆ ಯಾವ್ದಾರ BSc BA ಹಚ್ಚಿಬಿಡ್ತೀನಿ ಅಂತಂದನ. ಹಂಗೇನಾಗಂಗಿಲ್ಲ. ನನ್ನ ಮೊಮ್ಮಗಳು ಶಾಣೆಕಿದಾಳ. ನನ್ನ ಮೊಮ್ಮಗ ಹೆಚ್ಚಿಗೆ ಮಾರ್ಕಸ್ ತೆಗಿತಾ. ಬಂದ್ರೆ ರೀ ಚೈತ್ರ ಆಗಿಲಿಂದ ಮಕ ಸಪ್ ಮಾಡ್ಕೊಂಡು ಕುಂತಾಳ. ಏನಾದ್ರೂ ಇಕ್ಕಿದ ರಿಸಲ್ಟ್? ನಮ್ಮ ತಂಗಿ ಓದೋದ್ರಾಗ ಎತ್ತಿತ್ತು ಕೈ ಆಕಿ. ಚೈತ್ರವ್ಗ ನೀಟ್ನ್ಯಾಗ ಚಲೋ ಮಾರ್ಕ್ಸ್ ಬಂದವು. ಗ್ಯಾರಂಟಿ ಹೇಳ್ತೀನಿ, ಆಕಿಗೆ ಮಾತ್ರ ಗೌರ್ಮೆಂಟ್ ಸೀಟ ಸಿಗತ್ತೆ ನೋಡು ಮೆಡಿಕಲ್ನಾಗ. ಅಯ್ಯೋ ಹೌದ್ರಿ, ನನಗಂಕರು ಭಾಳ ಖುಷಿ ಆಯ್ತು. ನಮ್ಮ ಚೈತ್ರ ಡಾಕ್ಟರ್ ಅಂದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತೇನ? ಅದನ್ನ ಬಿಡು, ಗೌರ್ಮೆಂಟ್ ಸೀಟ್ ಆಗೈತಲ್ಲ. ರ್ಯಾಂಕಿಂಗ್ಸ್ ಭಾಳ ಚಲೋ ತೆಗ್ದಾಳ. ರ್ಯಾಂಕಿಂಗ್ಸ್ ಏನಾರ ಬರ್ಲಿಕ್ಕಂದ್ರೆ ಇಕ್ಕಿದು. ಈಗ ನೋಡಿ ವರ್ಷಕ್ಕೆ ಒಂದೂವರೆ ಎಷ್ಟು ಬಂದ್ಬಿಡ್ತೈತಿ ಖರ್ಚು. ನಾವೇನಾದ್ರೂ ರೊಕ್ಕ ಕೊಟ್ಟು ಕಲಿಸಿದ್ವಿ ಅಂದ್ರನ ಅಯ್ಯೋ 60-70 ಲಕ್ಷ ರೂಪಾಯಿ ಬೇಕು MBBS ಓದ್ಸಾಕ. ಹೌದು ರೀ, ಪಾಪ ಅದಕ್ಕೆ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದ್ಯಾಳಕಿ. ಸರಿ ಆಕೆಗೆ ಹೇಳೋಣ. ಬೇಡ ಸುಮ್ಮಿರು, ಆಕಿನ ಒಂದಿಟ್ಟ ಕಾಡಿಸ್ತೀನಿ ಇರಾದ. ಅಯ್ಯೋ ಮುಂಜಾನಿಂದ ನಾಷ್ಟನೂ ಮಾಡಿಲ್ರಿ ಆ ಹುಡುಗಿ. ಇವತ್ತು ನನ್ನ ರಿಸಲ್ಟ್ ಬರ್ತದೆ ಅಂತೇಳಿ ಪಾಪ ಒಂಥರ ಮಕ ಸಪ್ಪೆ ಹಾಕೊಂಡು ಕುಂತ್ಬಿಟ್ಟ. ಸುಮ್ಮಿರು, ದಡಗ್ನ ಹೇಳ್ಬಾರ್ದು, ಒಂದಿಟ್ಟು ಸತಾಯಿಸ್ಬೇಕು. ನೀ ಸುಮ್ಮರ. ಅಣ್ಣ ಬಂದ. ಅಣ್ಣ ನನ್ನ ರಿಸಲ್ಟ್ ಏನಾತನ ನೋಡ್ಕೊಂಬರ್ತೀನಿ ಅಂದಿದ್ದಲ್ಲ, ನೀಟದ ರಿಸಲ್ಟ್ ಏನಾತನ? ಇನ್ನೇನಾಗಂದಿ? ರ್ಯಾಂಕಿಂಗ್ಸ್ ಚಲೋ ಬಂದಿಲ್ಲ ನೋಡು. ಇಲ್ಲೇ ಮನ್ಯಾಗ ಸೋತಿ ಬೀಜ ಕಟ್ಕೊಂತ ಕುಂತ್ಬಿಡು. ಯಾ ಡಾಕ್ಟರ್ಕಿಲ್ಲ ಏನಿಲ್ಲ, ಇಲ್ಲೇ ಸೋತಿ ಬೀಜ ಕಟ್ಕೊಂತ ಕುಂತ್ಬಿಡು. ಏಮ್ಮ ಈಕಿನ ಎಲ್ಲರೂ ತೋರಿಸ್ಬಿಡ್ರಿ, ಲಗ್ನ ಮಾಡಿ ಕೊಟ್ಬಿಡು ಅಂತ. ಇನ್ನೇನೈತಿ? ಚಂದ ಮಾರ್ಕಸ್ ತೆಗಿಲಿಲ್ಲ ಏನಿಲ್ಲ, ಸುಮ್ಮನೆ ಹುಯಿನ ಓದಿಸಿ ಏನೈತಿ? ಚಲೋ ಅಂತಾಗ ಬರ್ತಿದ್ದೆ ಪೇಪರ್, ಅದು ಹೆಂಗಾತ ಏನ? ನನ್ನ ಡಾಕ್ಟರ್ ಆಗ ಕನಸು ನನಸಾಗೆ ಉಳಿತು. ನಾನು ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದಿದ್ನೆ, ಎಲ್ಲ ಮುಗೀತ. ಈಗತ್ತ ಏನ್ ಪ್ರಯೋಜನ? ಓದು ಮುಂದ ಚಂದಾಗ ಓದಿದ್ದೇನ ಹಿಂಗ್ಯಾಕೆ ಹಾಕಿತ್ತ? ಕರೇನ ಹೇಳಪ್ಪ, ಆ ಹುಡುಗಿ ಚಂದಾಗ ಓದಿತ್ತು ನಮ್ಮ ಚೈತ್ರ. ಕರೇನ ಕಡಿಮೆ ಮಾರ್ಕಸ್ ತಗೊಂಡಳ? ಕರೇನೆ ಬೇ, ನಾ ಯಾಕೆ ಸುಳ್ಳು ಹೇಳಿ? ಇಲ್ಲೇ ರೊಟ್ಟಿ ಚಪಾತಿ ಮಾಡ್ಕೊಂತ ಕುಂದ್ರು ಒಳಗ್ ತಗೋ. ಡಾಕ್ಟರ್ಕಿಲ್ಲ ಬೆಟ್ರ್ ಇಲ್ಲೇ ಟ್ಯಾಕ್ಟರ್ ಹೊಡ್ಕೊಂತ ಕುಂದ್ರು ಒಳಕ. ಎಲ್ಲರಿಗೆ ಹೆಂಗ್ ಮಗ ತೋರಿಸ್ಲಿ? ನಾನು ಚಂದಾಗೆ ಬರ್ದಿದ್ದೆ ಪೇಪರ್. ಇನ್ನೂ ಸತಾಯಿಸ್ಬೇಡ್ರಿ, ಪಾಪ ಅಳಕತ್ತಾಳ ನಮ್ಮ ಚೈತ್ರ. ಹೇಳ್ಬಿಡ್ರಿ ಪ್ಲೀಸ್ ರೀ, ಆಕೆ ಮಕ ನೋಡಕ್ಕಾಗವಲ್ದ್ರಿ, ಹೇಳ್ಬಿಡ್ರಿ. ತಿನ್ಕೊಡ್ಲಿ, ಆಡಕ್ ಹೋಗ್ಬೇಡ. ರ್ಯಾಂಕಿಂಗ್ಸ್ ಚೆನ್ನಾಗಿ ಬಂದತ್ ತಗೋ. ಕರಿ ಅಂದ್ರ ಮತ್ತೆ ಸುಳ್ಳು ಹೇಳಕತ್ತಿಲ್ಲ, ಹೋದಿಲ್ಲ ನಾ ಆಡಕತ್ತೀನಿ ಅಂತೆ. ಇಲ್ಲ, ರ್ಯಾಂಕಿಂಗ್ಸ್ ಮಾತ್ರ ಚೆನ್ನಾಗಿ ಬಂದತಿ, ಗೌರ್ಮೆಂಟ್ ಸೀಟ ಸಿಗುತ್ತೆ. ಕಂಗ್ರ್ಯಾಚುಲೇಷನ್. ಅಪ್ಪ ಈ ಸಮಾಧಾನ ಆಯ್ತು. ಹಂಗಾದ್ರೆ ಇಟ್ಟೋತನ ನೀನು ಸುಮ್ಮನೆ ಸುಳಬಳ ಹೇಳಿದೇನ? ಆ ಹುಡುಗಿ ಜೀವದಾಗ ಜೀವ ಇದ್ದಿದ್ದಿಲ್ಲ. ಹಿಂಗ ಕಾಡ್ಸೋದು ನಿಮ್ಮ ಸ್ವಾದ್ಗೇಡಿ. ಆ ಹುಡುಗಿ ನಡ್ಸಿದ್ರೆ ಏನು ಬರ್ತದನಪ್ಪ ನಿನಗ ಸಿಗಕ್ಕಂತಗ. ನನಗೆ ಬಂದು ಹೇಳಿದ್ರಿ ಅಮ್ಮ, ತಡಿ ಒಂದಿಟ ಕಾಡ್ಸೋಣ ಚೈತ್ರಾನ ಅಂತಂದ್ರು ನೋಡ್ರಿ. ನಮ್ಮ ಮೊಮ್ಮಗಳು
ಡಾಕ್ಟರ್ ಆಕಳ ಅಂತ ನನಗೆ ಗೊತ್ತಿತ್ತು. ನನ್ನ ಮೊಮ್ಮಗ ಶಾಣೆಕಿದಾಳ. ಇಡೀ ಊರಿಗೆ ಪೇಡಿ ಹಂಚಿಬಿಡ್ತಾನೆ ನೋಡಿ ಇವತ್ತು. ರಾಧಕ್ಕ ಹೋಗು ಬ್ಯಾಳೆ ಹಾಕಿ ಹೋಗು. ಇಂಥ ಸಿಹಿ ಸುದ್ದಿ ಕೊಟ್ಟನಂದ್ರೆ ಇವತ್ತು ಬ್ಯಾಳೆ ಹಾಕಿ ಹೋಳಿಗೆ ಮಾಡಿ ಊಟ ಉಣ್ಣೋದ.